ಗುರುಗಳೇ, ಇಂತಹ ಕಠಿಣ ಸಂದರ್ಭದಲ್ಲಿ ನಮಗೆ ನಿಮ್ಮಂತಹ ಗುರುಗಳ ಅವಶ್ಯಕತೆ ಇದ್ದಾಗ ನೀವು ಎಲ್ಲಿದ್ರಿ? ಅದು ಮಹಾರಾಜ್ರೆ, ನಾನು ಆಗ್ರಾಗ್ ಹೋಗಿದ್ದೆ. ಆಗ್ರಾಕ್ಕ ನೀವು ಹೋಗಿದ್ರ? ಮತ್ತೆ ಪಂಡಿತ ರಾಮಕೃಷ್ಣ? ಅವನು ಮಹಾರಾಜ್ರೆ, ನಮ್ಗೀಗ ಗಡಿ ಭಾಗದಿಂದ ಏನಂತ ಸಂದೇಶ ಬಂದಿದೆ ಅಂದ್ರೆ ಮುಘಲರ ಸೇನೆ ಹಿಂತಿರುಗಿ ಹೋಗ್ತಿದೆ. ಮೊಘಲರ ಸೇನೆ ಹೋಗ್ತಾ ಇದೆಯಾ? ನೀವು ಏನ್ ಹೇಳ್ತಾ ಇದ್ದೀರಾ? ನೀವು ಮಂತ್ರಿಗಳೇ, ಇದನ್ನ ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಾ? ಹೌದು ಮಹಾರಾಜ್ರೆ, ನಾವೀಗ ಗಡಿ ಭಾಗದಿಂದನೇ ಬರ್ತಾ ಇದೀವಿ. ಮತ್ತೆ ನಾವು ನೋಡಿದ್ವಿ ಬಾದ್ಶಾ ಬಾಬರ್ ಸೇನೆ ಹೋಗ್ತಾ ಇರೋದನ್ನ. ಅದ್ಭುತ. ಇದರ ಅರ್ಥ ಏನಂದ್ರೆ ಮೊಘಲರ ಜೊತೆಗೆ ನಡಿಬೇಕಾದ ಯುದ್ಧ ನಿಂತೋಗಿದೆ. ಹೌದು ಮಹಾರಾಜ್ರೆ, ಆದ್ರೆ ಇದು ಇದ್ದಕ್ಕಿದ್ದ ಹಾಗೆ ಯಾಕೆ ಏನಾಯ್ತು ಅಂತ ನಮ್ಗಂತೂ ಅರ್ಥನೇ ಆಗ್ತಿಲ್ಲ. ಗುರುಗಳೇ, ನೀವು ಈ ವಿಷಯದ ಬಗ್ಗೆ ಏನಾದ್ರೂ ಹೇಳಿ. ನೀವಂತೂ ಸ್ವಯಂ ಆಗ್ರಕ್ಕೆ ಹೋಗಿದ್ರಿ. ಹಾ ಮಹಾರಾಜ್ರೆ, ಅಷ್ಟರಲ್ಲಿ ಬಾಬರ್ ಅವ್ರ ಸೇನೆ ಹೊರಟಿತ್ತು. ನೀವು ಮಹಾಮಂತ್ರಿಗಳೇ ಅಲ್ಲಿರ್ಬೇಕಿತ್ತು. ನೀವು ಆ ದೃಶ್ಯನ ನೋಡ್ಬೇಕಾಗಿತ್ತು. ಹೇಗೆ ಬಾಬರ್ ಎಲ್ಲರ ಸಮ್ಮುಖದಲ್ಲಿ ದರ್ಬಾರ್ನಲ್ಲಿ ನನ್ನ ಕಾಲಿಗೆ ಬಿದ್ದು ಮಂಡಿ ಯೂರಿ ನನ್ನನ್ನ ಕ್ಷಮೆ ಕೇಳಿದ್ರು. ಚೆನ್ನಾಗಿದೆ, ಈಗ ಗೊತ್ತಾಯ್ತು ಗುರುಗಳ ಯೋಗ್ಯತೆ. ಮತ್ತೆ ಮಹಾರಾಜರ, ನಾವು ಬಾಬರ್ಗೆ ವಿಜಯನಗರದ ಮೇಲೆ ಆಕ್ರಮಣವನ್ನ ಮಾಡಿದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ತಿಳಿಸಿದ್ವಿ. ಅವರು ಭಯಪಟ್ರು. ಹೌದು ಮಹಾರಾಜರೇ. ಪಂಡಿತ ರಾಮಕೃಷ್ಣ ಅಲ್ಲ ಮಹಾರಾಜರೇ, ನಾನು ಅಂದ್ರೆ ನಾನು ವಿಜಯನಗರದ ರಾಜಗುರು ಆಗಿರೋದ್ರಿಂದ ನನ್ನದು ಕೆಲವು ಕರ್ತವ್ಯಗಳು ಇರುತ್ತೆ ಅಲ್ವಾ ಮಹಾರಾಜರೇ. ಮತ್ತೆ ಮಹಾರಾಜರೇ, ನನ್ನಂತ ಮಹಾಪುರುಷರು ಒಂದಲ್ಲ ಒಂದು ದಿನ ರಾಜ್ಯದ ಹಿತಕ್ಕಾಗಿ. ಶಾಂತರಾಗಿ ಗುರುಗಳೇ, ಈಗ ನಿಮ್ಮ ದಾರನ ಸುತ್ತಕೊಳ್ಳಿ, ನಿಮ್ಮ ಸಮಯ ಮುಗೀತು. ಯಾವಾಗ, ಏನು, ಹೇಗೆ? ಗುರುಗಳೇ, ಯಾರು ಸುಲ್ತಾನ ಬಾಬರನ ದರ್ಬಾರಲ್ಲಿ ಹೋಗಿ ಅವನ್ನ ಸೋಲಿಸಿದ್ರೋ ಉಳಿದಂತಹ ಕಥೆಯನ್ನ ನಾನು ಅವರ ಬಾಯಿಂದ ಕೇಳಕ್ಕೆ ಇಷ್ಟಪಡ್ತೀನಿ. ಯಾರಿಂದ? ಪಂಡಿತ ರಾಮಕೃಷ್ಣ. ಅದು ಮಹಾರಾಜರೇ, ನಾನೇನ್ ಹೇಳ್ತೀನಿ ಅಂದ್ರೆ ಅದು ಪಂಡಿತ ರಾಮಕೃಷ್ಣ ಏನು ಮಾಡಿದ್ನೋ ಅದನ್ನ ನಾನೇನ್ ನೋಡಿದ್ನೋ ಮುಂದೆ ನೀವು ಅವನಿಂದನೇ ಕೇಳಿ ಮಹಾರಾಜರೇ. ಗುರುಗಳೇ, ಪಂಡಿತ ರಾಮಕೃಷ್ಣ ರಾಮಕೃಷ್ಣ, ಇಲ್ಲಿಯವರೆಗೂ ನೀವು ನನಗೆ ಸಹಾಯ ಮಾಡಿದ್ದೀರಾ, ಕೇವಲ ನನಗೆ. ಆದರೆ ಇಂದಿನಿಂದ ಸಮಸ್ತ ವಿಜಯನಗರ ಸಾಮ್ರಾಜ್ಯವೇ ನಿಮಗೆ ಋಣಿಯಾಗಿದೆ. ಇಲ್ಲಿಯವರೆಗೂ ನಾವು ಹೇಳ್ತಾ ಇದ್ವಿ ನೀವು ಧನ್ಯರು ಅಂತ. ಆದರೆ ಇಂದು ಹೇಳುತ್ತೇನೆ, ನಾವು ಧನ್ಯರು. ನಮ್ಮ ರಾಜ್ಯ ದರ್ಬಾರಲ್ಲಿ ನಿಮ್ಮಂತಹ ಅಮೂಲ್ಯವಾದ ರತ್ನ ಇದ್ದಾನೆ. ಹೆಮ್ಮೆ ಇದೆ ನಿಮ್ಮ ಮೇಲೆ ಪಂಡಿತ ರಾಮಕೃಷ್ಣ, ನಿಮ್ಮ ಮೇಲೆ ಅಭಿಮಾನವಿದೆ. ನೀವು ಮಾಡಿರುವ ಕೆಲಸ ಸಾಧಾರಣದಲ್ಲ ಪಂಡಿತ ರಾಮಕೃಷ್ಣ. ಇತಿಹಾಸವನ್ನು ಸೃಷ್ಟಿ ಮಾಡಿದ್ದೀರಾ. ಹಾಗೂ ನಿಮ್ಮಂತ ಪುತ್ರನಿಗೆ ಜನ್ಮ ನೀಡಿದವರಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಹೇ ಕಾಳಿಮಾತೆ, ನಿಮ್ಮ ಮಗ ಮನೆಗೆ ಕ್ಷೇಮವಾಗಿ ವಿಜಯಿಯಾಗಿ ಹಿಂದಿರುಗಿದ್ದಕ್ಕೆ ನಿಮ್ಗೆ ಕೋಟಿ ಧನ್ಯವಾದಗಳು ತಾಯಿ. ನಮಗೆ ನಿಮ್ಮ ಬಗ್ಗೆ ಏನು ತಿಳಿದೇ ಇದ್ದಾಗ ನನಗೆ ಚಿಂತೆಯಾಗಿತ್ತು. ಅದಕ್ಕೆ ನಾವು ಆಗ್ರಾದ ಮೇಲೆ ಯುದ್ಧ ಮಾಡಲು ತಯಾರಾಗಿದ್ವಿ. ಆದರೆ ಆಗ್ಲೇ ಸುಲ್ತಾನ್ ಬಾಬರ್ ಅವರು ನಮಗೆ ಪತ್ರ ಕಳಿಸಿದ್ರು, ಸ್ನೇಹಕ್ಕಾಗಿ. ಧನ್ಯವಾದಗಳು ಮಹಾರಾಜರೇ. ನಿಮ್ಮ ಈ ಮಾತುಗಳಿಗೆ ನಾನು ತುಂಬಾನೇ ಆಭಾರಿಯಾಗಿದ್ದೀನಿ. ಆದರೆ ಈ ಕಷ್ಟಕರವಾದ ಕೆಲಸ ಗುರುಗಳು ಹಾಗೂ ಧನಿಮನಿ ಸಹಕಾರ ಇಲ್ಲದೆ ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಅದೃಷ್ಟವಂತ ನಾನು, ಯಾಕಂದ್ರೆ ನನಗೆ ಪಂಡಿತ ರಾಮಕೃಷ್ಣನಂತಹ ಗೆಳೆಯನಿದ್ದಾನೆ. ಹಾಗೂ ಗುರುಗಳಂತ ರಾಜಗುರುಗಳಿದ್ದಾರೆ. ಹಾಗೂ
ಧನಿಮನಿಯಂತಹ ದೇಶಭಕ್ತರಿದ್ದಾರೆ. ಇತಿಹಾಸವೇ ಇದಕ್ಕೆ ಸಾಕ್ಷಿ. ಮೊಘಲ ಸಾಮ್ರಾಜ್ಯದ ರಾಜ ಬಾಬರ್ ಎಂದಿಗೂ ಕೂಡ ವಿಜಯನಗರದ ಮೇಲೆ ಆಕ್ರಮಣ ಮಾಡಲಿಲ್ಲ ಅಂತ. ಅವರ ಸಾಮ್ರಾಜ್ಯ ಹಿಂದೂಸ್ತಾನದ ಪ್ರತಿಯೊಂದು ಮೂಲೆಯಲ್ಲೂ ಆಕ್ರಮಣ ಮಾಡಿದೆ, ಆದರೆ ವಿಜಯನಗರದ ಮೇಲೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಪಂಡಿತ ರಾಮಕೃಷ್ಣ ಅಸಾಧ್ಯವನ್ನ ಸಾಧ್ಯ ಮಾಡಿ ತೋರಿಸಿದರು. ಪಂಡಿತ ರಾಮಕೃಷ್ಣ ಹೇಳ್ತಾರೆ, ವ್ಯಕ್ತಿ ಸೋಲನ್ನು ಸ್ವೀಕರಿಸುವವರೆಗೂ ಅವನು ಸೋಲುವುದಿಲ್ಲ. ಹಾಗೂ ಪ್ರತಿಯೊಂದು ಭಯ, ಪ್ರತಿಯೊಂದು ನಿರಾಶೆ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಸಮಸ್ಯೆ ಇವನ್ನೆಲ್ಲ ಮೀರಿ ಒಂದು ಗೆಲುವಿದೆ. ಎಲ್ಲಿ ಆತ್ಮವಿಶ್ವಾಸ ಇರುತ್ತೋ ಅಲ್ಲಿ ವಿಜಯವನ್ನ ಹೊರತುಪಡಿಸಿ ಬೇರೆ ಇನ್ನೇನಿದೆ? ಇಲ್ಲ, ಯಾರಲ್ಲಿ? ಯಾರದು ಇದು ಸಾಹಸ? ಯಾರು ಕಿರಿಚುತ್ತಾ ಇರೋದು? ಯಾರದು ಸಾವಿನಲ್ಲಿ ಅಳುತ್ತಿರುವ ಹಾಗೆ? ಯಾರದು? ಮಹಾರಾಣಿ ಚಿನ್ನದೇವಿ? ಮಹಾರಾಣಿ ಚಿನ್ನದೇವಿ ಅವರೇ, ಇದು ಎಂತಹ ವಿಲಾಪ? ಮಹಾರಾಜ, ಇದು ವಿಲಾಪವಲ್ಲ, ಆಲಾಪ. ಮಹಾರಾಣಿ ಚಿನ್ನದೇವಿ ಅವರೇ, ಅದ್ ಏನೇ ಆಗ್ಲಿ, ಯಾಕಿದೆಲ್ಲ? ಮಹಾರಾಜ, ನಾನು ನನ್ನೊಳಗಿರುವಂತಹ ಕಲೆಯನ್ನು ಹೊರಗೆ ತರುತ್ತಿದ್ದೇನೆ. ಈ ಜನ್ಮದಲ್ಲಂತೂ ನಾನು ಇಷ್ಟೊಂದು ಪಾಪ ಮಾಡಿಲ್ಲ. ಖಂಡಿತ ಇದು ಹಿಂದಿನ ಜನ್ಮದ್ದೇ ಪಾಪ. ಒಂದು ಕಡೆ ಗೊತ್ತಿಲ್ದಿರೋ ಜನರು ನನ್ನನ್ನ ಸತಾಯಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಇವರ ಆಲಾಪನೆಯನ್ನ ನಾನೇ ಸಹಿಸ್ಕೋಬೇಕು. ಮಹಾರಾಜ, ಇವತ್ ನಾನು ತುಂಬಾ ಗೊಂದಲದಲ್ಲಿದ್ದೀನಿ ಮಹಾರಾಜ. ನೀವು ಗೊಂದಲದಲ್ಲಿದ್ದೀರಾ? ಹೇಳಿ, ಏನು ಗೊಂದಲ ಅಂತ? ನಾನ್ ನಿಮ್ಗೆ ಮಾವಿನ ವಾಟೆಯಿಂದ ಉಪ್ಪಿನಕಾಯಿ ಮಾಡ್ಲಾ ಅಥವಾ ನಿಂಬೆ ಹಣ್ಣಿನ ಬೀಜದ್ದ? ಮಾವಿನ ವಾಟೆ. ಹೌದು. ನಿಂಬೆಯ ಬೀಜ? ಹಾ, ಹೌದು. ಅದ್ಭುತ. ಅದೇನು ಅಂದ್ರೆ ಮಹಾರಾಣಿ ತಿರುಮಲಾಂಬ, ಕೊಡಲಿ ಕಾಲ್ ಮೇಲ್ ಬೀಳ್ಲಿ ಅಥವಾ ಕಾಲೇ ಕೊಡ್ಲಿ ಮೇಲ್ ಬೀಳ್ಲಿ, ಅದರಿಂದ ಆಗುವುದು ಒಂದೇ. ಮಹಾರಾಜ, ನನ್ಗೆ ಅರ್ಥ ಆಗ್ಲಿಲ್ಲ. ನನಗೆ ಅರ್ಥ ಆಯ್ತು, ನಾನ್ ನಿಮಗೆ ಅರ್ಥ ಮಾಡಿಸ್ತೀನಿ. ನೀವೊಂದ್ ಕೆಲಸ ಮಾಡಿ, ನೀವು ನಮಗಾಗಿ ಎರಡನ್ನು ತಯಾರಿಸಿ, ನಾವು ಪ್ರೀತಿಯಿಂದ ಸ್ವೀಕರಿಸುತ್ತೇವೆ. ನಿಜಾನ ಮಹಾರಾಜ? ಬೇಗ ಮಾಡಿ. ಆಯ್ತು ಮಹಾರಾಜರೇ. ಮಹಾರಾಜ, ಹೇಳಿ ಮಹಾರಾಣಿಯವರೇ, ಇವಾಗೇನು ಬೇಕು ಹೇಳಿ ಮಹಾರಾಣಿಯವರೇ. ಮಹಾರಾಜ, ಒಳಗಿರುವಂತ ಕಲೆ ಅನಾಯಾಸವಾಗಿ ಹೊರಗೆ ಬರುತ್ತೆ. ಮತ್ತೆ ನಮ್ಗೂ ಎಲ್ ಗೊತ್ತಿತ್ತು ನನ್ನ ಒಳಗೆ ಕೂಡ ಇಷ್ಟು ವಿಶಿಷ್ಟ ಪ್ರತಿಭೆ ಅಡಗಿತ್ತು ಅಂತ? ಮಹಾರಾಣಿ ಚಿನ್ನದೇವಿ ಅವರೇ, ನಮಗೆ ಹೇಳಿ, ಯಾರು ಆ ಮೂರ್ಖರು ಮಹಾಪುರುಷರು? ಅದು ಯಾರು ನಿಮಗೆ ಒಳಗೆ ಅಡಗಿರುವ ಕಲೆಯ ಬಗ್ಗೆ ನೆನಪು ಮಾಡಿಸಿದವರು? ಹೇಳಿ ಹೇಳಿ ನಮಗೆ. ಮಹಾರಾಜ, ಅದು ಜ್ಞಾನಿ ಆದಿ ಶೇಷಾಗಿರಿ ಶರ್ಮಾಜಿ ಅವ್ರು ಹೇಳಿದ್ದು. ಅವ್ರು ನಮ್ಗೆ ದೇವಸ್ಥಾನದ ಹತ್ರ ಸಿಕ್ಕಿದ್ರು. ಅವ್ರು ಎಂಥ ಮಹಾಪುರುಷರು ಗೊತ್ತಾ? ಅವರು ತುಂಬಾ ದೊಡ್ಡ ಜ್ಞಾನಿ. ಅವರು ತಮ್ಮ ಸಿದ್ಧಿಯಿಂದ ನನಗೆ ನನ್ನ ಒಳಗೆ ಅಡಗಿರುವ ಕಲೆಯನ್ನು ಪರಿಚಯ ಮಾಡಿಸಿದ್ರು. ಅದ್ಭುತ. ಅಲ್ಲ, ಇಲ್ಲಿವರೆಗೂ ಎಲ್ಲಿದ್ರು ಇವರು? ಇಂತಹ ಅದ್ಭುತ ಜ್ಞಾನಿ ನನ್ನ ಸುಖನೆಲ್ಲ ಸರ್ವನಾಶ ಮಾಡಿದ್ರು. ಇನ್ನು ಎಷ್ಟು ಜನರ ಸುಖವನ್ನ ಹಾಳು ಮಾಡ್ಬೇಕು ಅಂತ ಇದ್ದಾರೇನೋ ಅವರು. ಬರ್ತಿಲ್ಲ ಗುರುಗಳೇ, ಏನು ಬರ್ತಿಲ್ಲ. ಪಾತ್ರೆಗಳ ಶಬ್ದ ಬರ್ತಿಲ್ಲ, ಇಲ್ಲ ಯಾವುದೇ ಸುಗಂಧ ವಾಸನೆಯೂ ಬರ್ತಿಲ್ಲ. ಮತ್ತೆ ಹೋಗಿ ನೋಡಿ ನಿಮ್ ಗುರು ಮತ್ತೆ ಏನ್ ಮಾಡ್ತಾ ಇದ್ದಾಳೆ ಅಂತ. ಭೋಜನದ ವ್ಯವಸ್ಥೆ ಆಗಿದೆಯೋ ಇಲ್ವೋ ನೋಡಿ. ಮತ್ತೆ ಮಹಾರಾಜ ಶ್ರೀಕೃಷ್ಣ ದೇವರಾಯರು, ಕಳಿಂಗದ ಮಹಾರಾಜ ಗಜಪತಿ ಪ್ರತಾಪ ರುದ್ರ ದೇವ ಅವರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರೋರಿದ್ದಾರೆ. ಭೋಜನದ ವ್ಯವಸ್ಥೆನೇ ಆಗದೆ ನಾನು ಹೇಗ್ ನಿಭಾಯಿಸ್ಲಿ? ಮಹಾರಾಜ ಮತ್ತೆ ಗಜಪತಿ ಇಬ್ರು ಕೂಡ. ಹಾ, ನಾವು ಹೋಗಿ ನೋಡ್ತೀವಿ ಗುರುಗಳೇ. ಎಲ್ಲಿವರೆಗೂ ತಲುಪಿದ್ದಾರೆ ಅಂತ ನೀವಿಲ್ಲೇ ಇರಿ. ಗುರು ಮಾತೆ ಬಂದ್ಬಿಟ್ರು. ವರುಣಮಾಲಾ, ನಿನ್ನ ಕೈನ ಬೆರಳುಗಳನ್ನ ಯಾಕೆ ಆಡಿಸ್ತಾ ಇದೀಯಾ?
ನನ್ನ ಹೊಟ್ಟೆಯಲ್ಲಿ ಇಲಿ ಓಡಾಡ್ತಾ ಇದೆ, ನೀನು ಬೆರಳುಗಳನ್ನ ಕುಣಿಸ್ತಾ ಇದೀಯಾ? ಭೋಜನ ಇಲ್ಲ ಸ್ವಾಮಿ. ಇಲ್ವಾ? ಹಂಗಂದ್ರೆ ನಿನ್ ಮಾತಿನ ಅರ್ಥ ಏನು? ಅಲ್ಲ, ದಿನಸಿ ಏನಾದ್ರೂ ಖಾಲಿ ಆಗಿದ್ಯಾ? ಇನ್ನು 1 ತಿಂಗಳು ಮುಗಿದಿಲ್ಲ. ನಮ್ಮ ಗುರುಗಳು ಸ್ವಲ್ಪ ದಿನದ ಹಿಂದೆ ಆ ವ್ಯಾಪಾರಿಗೆ ದಕ್ಷಿಣೆಯ ಹೆಸರಲ್ಲಿ ಖಾದ್ಯವನ್ನು ತಂದಿದ್ರು ಮೋಸ ಮಾಡಿ. ದವಸ ಧಾನ್ಯ ಇದಾವೆ ಸ್ವಾಮಿ. ಮತ್ತೆ ಮಸಾಲೆ ಪದಾರ್ಥಗಳಿಲ್ವಾ? ಎಣ್ಣೆ ಮಸಾಲೆ ಕೂಡ ಇದೆ. ಹಾಗಾದ್ರೆ ತರಕಾರಿ ಇಲ್ವಾ? ತರಕಾರಿಗಳು ಕೂಡ ಇದೆ ಸ್ವಾಮಿ. ಮತ್ತೆ ಏನಿಲ್ಲ ಹಾಗಾದ್ರೆ? ಅದು ನನಗೆ ಮನಸ್ಸಿಲ್ಲ ಸ್ವಾಮಿ. ಹಂಗಂದ್ರೆ ಅದರ ಅರ್ಥ ಸ್ವಾಮಿ, ನನ್ಗೆ ಕೇವಲ ಮನ್ಸಿಲ್ಲ ಅಷ್ಟೇ. ಅಂದ್ರೆ ನನಗೆ ಕಲಾತ್ಮಕ ಕೈಗಳಿಗೆ ನೋವು ಕೊಡೋದಿಷ್ಟ ಇಲ್ಲ. ಇದು ವಿಶೇಷ ಕಲೆಗೋಸ್ಕರನೇ ಇರೋದು. ಯಾವಾಗಿಂದ? ಇವತ್ ಬೆಳಗ್ಗೆಯಿಂದಾನೆ. ಯಾರು ಹೇಳಿದ್ದು? ಜ್ಞಾನ ಯೋಗಿ ಶೇಷಗಿರಿ ಸ್ವಾಮಿಗಳು. ಜ್ಞಾನಿನ? ನನಗಿಂತ ಮಹಾಜ್ಞಾನಿ ಯಾರು ಬಂದಿದ್ದು? ಸ್ವಾಮಿ, ಏನು ನೀವು ನೀವೇ ಯಾಕೆ ಅವಮಾನ ಮಾಡ್ಕೊಳ್ತೀರಾ? ನಿಮಗಿಂತ ದೊಡ್ಡವ್ರು ಯಾರಿದ್ದಾರೆ ಸ್ವಾಮಿ? ಈ ಸಂಸಾರ ಸಾಗರವನ್ನ ತ್ಯಜಿಸಿದವರು ಮಹಾತ್ಮರು, ವಿದ್ವಾಂಸರು. ಅವರು ನಿಮ್ಮಷ್ಟೆಲ್ಲ ದೊಡ್ಡವರಲ್ಲ ಬಿಡಿ. ಅವ್ರಿವತ್ ನನ್ನ ಕಲಾತ್ಮಕ ಬೆರಳಿನ ಬಗ್ಗೆ ಜ್ಞಾನ ಕೊಟ್ರು. ಅಯ್ಯೋ ಹಾಳಾಗೋಗ್ಲಿ, ಅದೆಂತ ಕಲೆ? ಅದೀಗ ನನಗ್ ಗೊತ್ತಿಲ್ಲ, ಆದ್ರೆ ಸಮಯ ಬಂದಾಗ ಅದ್ ನನಗ್ ಗೊತ್ತಾಗತ್ತೆ. ಹಾಗಂತ ಅವರೇ ಹೇಳಿದ್ದು. ಅಲ್ಲಿವರೆಗೂ ನನ್ನ ಭೋಜನದ ವ್ಯವಸ್ಥೆ? ಸ್ವಾಮಿ, ಸರ್ವಪ್ರಥಮವಾಗಿ ನನ್ನ ಕಲೆ ಬಗ್ಗೆ ತಿಳ್ಕೋಬೇಕು, ಅದ್ರ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಅದೆಲ್ಲ ಆದ್ಮೇಲೆನೆ ನಾನ್ ನಿಮ್ಮ ಭೋಜನದ ಬಗ್ಗೆ ಯೋಚನೆ ಮಾಡೋದು. ಏನಾಯ್ತು ರಾಮ? ನಾನ್ ಹೇಗೋ ಬದುಕೊಂಡೆ. ಹಾ ಬಂದು, ನನ್ ಮನೇಲಿ ನನ್ ಮೇಲೇನೆ ಆಕ್ರಮಣ. ಅಯ್ಯೋ ಶಾರದಾ, ಶಾರದಾ, ಬೆಳಗ್ಗೆನೆ ಏನ್ ಮಾಡ್ತಾ ಇದ್ಯಾ ನೀನು? ಈ ಬಿಲ್ಲು ಬಾಣ ಹಿಡ್ಕೊಂಡು ಪತಿ ಪರಮೇಶ್ವರನ್ನ ಮೇಲೆ ಕಳಿಸ್ಬೇಕು ಅಂತಿದ್ಯಾ ನೀನು? ನಾನ್ಯಾಕೆ ಆತರ ಮಾಡ್ತೀನಿ? ನಾನ್ ಬಾಣನ ಆ ಕಡೆ ಹೊಡಿತಾ ಇದ್ದೀನಿ, ನಿಮ್ ಕಡೆ ಯಾಕೆ ಬಂತ ಗೊತ್ತಿಲ್ಲ. ಖಂಡಿತ ಬಾಣದಲ್ಲಿ ಏನೋ ತೊಂದ್ರೆ ಇರ್ಬೇಕು ಅನ್ಸುತ್ತೆ. ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ದೇವ್ರೇ, ನೋಡಿದ್ರಾ, ಮತ್ತೆ ಬಾಣ ಆ ಕಡೆ ಈ ಕಡೆ ಹೋಗ್ತಾ ಇದೆ. ನೀನ್ ಆ ಕಡೆ ಈ ಕಡೆ ಅನ್ನೋ ಅಷ್ಟ್ರಲ್ಲಿ ನಾನು ಸೀದಾ ಮೇಲಕ್ಕೆ ಹೋಗಿರ್ತೀನಿ ಅಷ್ಟೇ. ನಿನ್ ಪತಿ ಪರಮೇಶ್ವರ ಹೋದ ಅನ್ನೋ ಸುದ್ದಿ ಬಂದಿರುತ್ತೆ. ಏನ್ ಮಾಡ್ತಾ ಇದೀಯ ನೀನು? ಸಾಕ್ ನಿಲ್ಸಿದನ್ನ. ಬೆಳಗ್ಗೆ ಇದೆಲ್ಲ ಬೇಕಾ ನಿಂಗೆ? ಎತ್ಕೊಳ್ಳಿ. ಏನ್ ಎತ್ಕೋಬೇಕು? ನಾನು ನಿನಗೆ ಹೇಳ್ತಾ ಇಲ್ಲ, ಅವರು ನನಗೆ ಹೇಳಿದ್ರು ಒಳಗಡೆ ಬಚ್ಚಿಟ್ಕೊಂಡಿರೋದನ್ನ ಎತ್ತಿ ತೋರಿಸ್ಬೇಕು ಅಂತ. ಯಾರು ಹೇಳಿದ್ದು? ಮತ್ತೆ ನಿನ್ ಒಳಗಡೆ ಇರೋದಾದ್ರೂ ಏನು? ನನ್ನ ಒಳಗಡೆ ಒಂದು ಕಲೆ ಅಡಕೊಂಡಿದೆ. ಓ, ನಿನ್ ಒಳಗೆ ಕಲೆ ಕೂಡ ಇದೆಯಾ? ಹಾ, ನನ್ನ ಒಳಗಡೆ ಸತ್ಯಭಾಮೆಯ ಗುಣಗಳಿದೆಯಂತೆ. ಶಿವ 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 ಶಿವ, ನೀನ್ ಯಾರ ಹೆಸರು ತಗೋತಿದ್ಯಾ ಗೊತ್ತಿದ್ಯಾ? ಹಾ, ನಂಗೆ ಚೆನ್ನಾಗ್ ಗೊತ್ತಿದೆ. ಭಗವಂತ ಶ್ರೀಕೃಷ್ಣನ ಸತ್ಯಭಾಮ. ಅವರು ನರಕಾಸುರನ ಸಂಹಾರ ಮಾಡಿದ್ರು. ಅದಕ್ಕೆ ನಾವು ದೀಪಾವಳಿಯಲ್ಲಿ ನರಕ ಚತುರ್ದಶಿನ ಆಚರಿಸೋದು. ಶಾರದಾ, ನೀನು ಆ ದೇವಿ ಸತ್ಯಭಾಮ ಜೊತೆ ನಿನ್ನ ಹೋಲಿಕೆ ಯಾಕೆ ಮಾಡ್ಕೋತಿದ್ಯಾ? ನಾನಲ್ಲ, ಈ ತರ ಅವ್ರು ನನಗೆ ಹೇಳಿದ್ದು. ಅಯ್ಯೋ, ಯಾರು ಈ ತರ ಹೇಳಿದ್ದು ಅದನ್ನ ಹೇಳು. ಈ ಬಾಣ ಹಿಡ್ಕೊಂಡು ನನ್ನ ಪ್ರಾಣದ ಹಿಂದೆ ಬಿದ್ದಿದ್ಯಾ? ಮಹಾಜ್ಞಾನಿ ಆದಿ ಶೇಷಗಿರಿ ಶರ್ಮಾ ಅವರು. ಜ್ಞಾನಿ ಅಲ್ಲ, ಅಜ್ಞಾನಿ ಅವರು. ನಿನಗೆ ಇದನ್ನೆಲ್ಲ ಹೇಳಿದಾರಲ್ಲ. ನಡಿ ಒಳಗ್ ನಡೆದು ಮನೆ ಕೆಲಸ ಏನಿದೆ ಅದನ್ನ ಮಾಡಿ ಹೋಗು. ಅಂದ್ರೆ ನೀನು ನನ್ನ ಒಳಗಿರೋ ಕಲೆನ ಆಚೆ ತೋರ್ಸಕ್ ಬಿಡಲ್ಲ ಅಂತ ಹೇಳ್ತಾ ಇದ್ಯಾ? ಕಲೆ ತೋರಿಸ್ಬೇಕು ಅಂದ್ರೆ ಅಡಿಗೆ ಮಾಡೋದ್ರಲ್ಲಿ ಕಲೆ ತೋರಿಸ್ಬೋದಲ್ಲ. ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ನನ್ ಮಾತು ಕೇಳು ಅಮ್ಮ. ಏನ್ ಮಾಡ್ತಾ ಇದೀಯಮ್ಮ? ನೀನು ಅವಳ ಜೊತೆ ಸೇರ್ತಾ ಇದೆಯಲ್ಲ. ಅವಳ ಜೊತೆ ನೀನ್ ಇರ್ಬೇಕಾಗಿತ್ತು. ನೀನು ಇವಳ ಗಂಡ. ಶಾರದಾ ಅವಳಲ್ಲಿರೋ ಕಲೆನ ಆಚೆ ಹಾಕ್ತಾ ಇದ್ದಾಳೆ. ಆ ಮಹಾಜ್ಞಾನಿ ಆದಿ ಶೇಷಗಿರಿ ಶರ್ಮಾ ಅವ್ರು ಹೇಳಿದ್ರು ಹಾಗೆ. ಜ್ಞಾನಿ ಅಲ್ಲ ಅವರು, ಅಜ್ಞಾನಿ ಅವರು. ಅಯ್ಯೋ ಅಮ್ಮ, ನೋವಾಗುತ್ತೆ. ಗುಂಡಪ್ಪ, ಗುಂಡಪ್ಪ, ಲೆಕ್ಕ ಎಲ್ಲಿವರೆಗೂ ಮಾಡ್ದೋ? ಮೂಲಿನ ತನಕ. ಅಷ್ಟ್ ಸಾಕು, ಉಲ್ಟಾ ಲೆಕ್ಕ ಮಾಡು. ಮೂಲು, ಎಲ್ದು, ಒಂದು, ನೋಡು.
ನೀವೇನು ಮಾಡುತ್ತಿದ್ದೀರಾ ಗುರುಗಳೇ? ಅಯ್ಯೋ ಅಯ್ಯೋ ಮಹಾರಾಜ್ರೆ, ಮಹಾರಾಜರೇ ಆ ಗುರುಮಾತೆ ಅಂತೂ ಬಾಯ್ಬುಚ್ಚ, ಅದೇನಂದ್ರೆ ಮಹಾರಾಜ್ರೆ, ಅದು ಅಲ್ಲ, ನಾನು ಏನ್ ಹೇಳ್ತಿದ್ದೆ, ಅಲ್ಲ, ಇವರ ಗುರು ಮಾತಾ ಬೆಳಿಗ್ಗೆ ಹೊರಡಬೇಕಾದ್ರೆ ಕೈಗೆ ಪ್ರಸಾದವನ್ನು ಕೊಟ್ಟು ಕಳಿಸಿದ್ಲು, ಅದನ್ನೇ ತಿಂತಾ ಇದ್ದೆ ಮಹಾರಾಜ್ರೆ. ಈ ಮಿಕ್ಕಿರೋದು ನೀವಿಬ್ರು ತಿನ್ಬಿಡ್ರಿ. ನಾನು ಏನ್ ಮಾಡ್ಬೇಕು? ನೀವು ಏನನ್ನು ಯೋಚನೆ ಮಾಡ್ತಾ ಇದ್ದೀರಾ ರಾಮಕೃಷ್ಣ? ಪಂಡಿತ ರಾಮಕೃಷ್ಣ! ಬಾಣ! ಬಾಣ! ಬಾಣ? ಧ್ಯಾನ ಮಹಾರಾಜ್ರೆ, ಬಾಣ ಅಲ್ಲ, ಧ್ಯಾನ. ಅದು ಗುರುಗಳ ಮಾತಿಂದ ಧ್ಯಾನದಲ್ಲಿ ಮುಳುಗು ಹೋಗಿದ್ದೆ. ಮಂತ್ರಿಗಳೇ, ಮಹಾರಾಜ್ರೆ, ಇವತ್ತಿನ ವಿಷಯವನ್ನ ತಿಳಿಸಿ. ಮಹಾರಾಜ್ರೆ, ಇವತ್ತು ಅಂತ ವಿಶೇಷ ಏನೂ ಇಲ್ಲ. ಆದ್ರೆ ಬಿಜಾಪುರದ ಸುರಪುರ ಜಿಲ್ಲೆಯ ಕಲಾನಗರ ಹಳ್ಳಿಯ ಒಬ್ಬ ಪ್ರಸಿದ್ಧ ಸಂಗೀತ ಕಲಾಕಾರರು ಆಗಮಿಸ್ತಿದ್ದಾರೆ. ಅವರ ಮಧುರ ಕಂಠದಿಂದ ನಿಮ್ಮನ್ನ ಸಂತೋಷ ಪಡಿಸಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಮಹಾರಾಜ್ರೆ. ಇವತ್ತು ಸಂಗೀತದ ಹೆಸರನ್ನು ಎತ್ತಬೇಡಿ ನೀವು. ಒಂದು ವೇಳೆ ಆ ಸಂಗೀತಗಾರರು ರಾಜ ದರ್ಬಾರಿನಲ್ಲಿ ಕಾಲಿಟ್ರೆ ನಿಮ್ ಎಲ್ಲರನ್ನು ಇಲ್ಲಿಂದ ವಜಾ ಮಾಡುತ್ತೇನೆ. ನೀವು ನಿಶ್ಚಿಂತ ಇದ್ದೀರಿ ಮಹಾರಾಜ್ರೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಗತ್ತೆ. ಕೊತ್ವಾಲ್ರೆ, ಇಲ್ಲಿ ಕೇಳಿ, ನಮ್ಮ ಅಪ್ಪಣೆ ಇಲ್ಲದೆ ಯಾರು ದರ್ಬಾರ್ಗೆ ಪ್ರವೇಶ ಮಾಡಬಾರ್ದು. ಬರುವುದಿಲ್ಲ. ಕೇವಲ ದರ್ಬಾರಿನಲ್ಲ, ಅವರು ಅರಮನೆಯ ಸುತ್ತಮುತ್ತಲೂ ಕಾಣಿಸಿಕೊಂಡರೆ ನಾನು ಮಹಾರಾಜ್ರೆ, ಅವರು ಈ ರಾಜ್ಯದಲ್ಲೇ ಕಾಣಿಸ್ಕೊಳ್ಳೋದಿಲ್ಲ. ನೀವು ನಿಶ್ಚಿಂತೆಯಿಂದ ಇರಿ ಮಹಾರಾಜ್ರೆ, ಅವರು ಹಾಗೆ ಹಿಂತಿರ್ಗ್ಬಿಡ್ತಾರೆ. ಕ್ಷಮಿಸಿ ಮಹಾರಾಜ್ರೆ, ಆದ್ರೆ ಇವತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಗೇನಾಯ್ತು? ಇವತ್ತು ಇನ್ನೇನು ನನ್ನ ಕಿವಿಗಳಿಂದ ರಕ್ತ ಸುರಿಯೋದ್ರಲ್ಲಿತ್ತು. ಮೊದ್ಲೇ ಈ ಊಟದಿಂದ ನನಗೆ ತೊಂದರೆ ಇತ್ತು, ಜೊತೆಗೆ ಇವರ ಹಾಡಿಂದ ತೊಂದರೆ. ಮಹಾರಾಜ್ರೆ, ಎಲ್ಲ ಸರಿಯಾಗಿದೆ ತಾನೇ? ನೀವು ಕಲಾಪ್ರೇಮಿಗಳು. ಈ ಕಲಾಪ್ರೇಮವನ್ನು ಬಿಡಿ ಪಂಡಿತ್ ರಾಮಕೃಷ್ಣ, ನೀವು ನನಗೊಂದು ಮಾತು ಹೇಳಿ. ಈ ಒಳಗಡೆ ಅಡಗಿರುವ ಕಲೆ ಬಗ್ಗೆ ನೀವೇನು ಹೇಳ್ತೀರಾ? ಅಡಗಿರೋ ಕಲೆನ ಮಹಾರಾಜ್ರೆ? ಹೌದು ಮಹಾಮಂತ್ರಿಗಳೇ, ಅಡಗಿರುವಂತಹ ಕಲೆ ಯಾವುದೋ ಒಂದು ವ್ಯಕ್ತಿಯ ಒಳಗೆ ತುಂಬಾ ವರ್ಷದಿಂದ ಅಡಗಿರುತ್ತೆ ಹಾಗೂ ಅಚಾನಕ್ ಆಗಿ ಒಂದು ದಿನ ಹೊರಗಡೆ ಬಂದ್ಬಿಡುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಇದು ನಡೆಯಲು ಸಾಧ್ಯವೇ? ಮಹಾರಾಜ್ರೆ, ಯಾವುದು ಒಳಗಿರೋ ಕಲೆ ಅಂತ ಎಲ್ಲ ಇರೋದಿಲ್ಲ ಮಹಾರಾಜ್ರೆ. ಬರೀ ಅದು ಕುಚೋದ್ಯದ ಮಾತು, ವ್ಯರ್ಥ ಮಾತು ಅಷ್ಟೇ ಮಹಾರಾಜ್ರೆ. ಆ ರೀತಿ ಅಡಗಿರೋ ಕಲೆಯ ಕಾರಣದಿಂದ ನಾವು ಹಸುವಿಂದ ಇರ್ಬೇಕಾಗುತ್ತೆ. ಗುರುಗಳೇ, ನೀವೇಕೆ ಇಷ್ಟೊಂದು ಆವೇಶಗೊಳ್ತಾ ಇದ್ದೀರಾ? ಆವೇಶನ? ನಾನೆಲ್ಲ ಆವೇಶ ಪಡ್ತಿದ್ದೀನಿ? ನಾನು ಶಾಂತವಾಗೇ ಇದ್ದೀನಿ. ನೀವ್ ಹೇಳಿ ಪಂಡಿತ ರಾಮಕೃಷ್ಣ. ನಾನೇನ್ ಹೇಳಿ ಮಹಾರಾಜ್ರೆ, ನಾನು ಸ್ವಲ್ಪದ್ರಲ್ಲೇ ಬಚಾವಾಗಿ ಬಂದೆ ಶಾರದಾಳ ಒಳಗಿದ್ದ ಬಾಣದ ಕಲೆಯಿಂದ. ಮಹಾರಾಜರೇ, ನನಗಂತೂ ಇವತ್ತೇ ಗೊತ್ತಾಯ್ತು, ಮಾಲಿಶ್ ಮಾಡುವುದು ಕೂಡ ಒಂದು ಕಲೆ ಆಗಿರುತ್ತೆ ಅಂತ. ತುಂಬಾ ಭಯಾನಕ ಮತ್ತು ಕಷ್ಟಕರವಾದ ಕಲೆ ಮಹಾರಾಜರೇ. ಹೇಗೋ ಮಾಡಿ ನನ್ನ ಪತ್ನಿ ಕಡೆಯಿಂದ ಈ ಅಡಗಿರುವ ಕಲೆಯಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ಮಹಾರಾಜರೇ. ಏನ್ ಮಾಡ್ತಿದ್ಯಾ? ಸತ್ತೆ ನಾನು. ಗುರುಗಳೇ, ಒಂದ್ ಮಾತು ಹೇಳ. ಇವ್ರ ಹೆಂಡತಿ ಕಲೆಯನ್ನ ನೋಡ್ತಾ ಇದ್ರೆ ನೀವ್ ಎಷ್ಟೋ ಸುರಕ್ಷಿತ ಅನ್ಸುತ್ತೆ. ಹೌದು ಗುರುಗಳೇ, ನಮ್ಮ ಗುರುಮಾತೆಯ ಕಲೆ ಅಷ್ಟೊಂದು ಭಯಂಕರ ಮತ್ತು ಕಷ್ಟಕರವಾಗಿಲ್ಲ. ನೀವು ತಪ್ಪಿಸ್ಕೊಂಡ್ರಿ. ನಾನೆಲ್ಲಿ ತಪ್ಪಿಸ್ಕೊಂಡಿದ್ದೀನಿ? ನಾನು ನನ್ನ ಬ್ರಹ್ಮಶಕ್ತಿಯಿಂದ ಎಲ್ಲವನ್ನ ನೋಡಬಲ್ಲೆ. ಈ ಪಂಡಿತ ರಾಮಕೃಷ್ಣ ಇದ್ದಾನಲ್ಲ, ಇವನು ಬಾಣಗಳನ್ನ ಬಿಡಿಸ್ಕೊಂಡಿದ್ರೆ ದೇವಲೋಕಕ್ಕೆ ಹೋಗಿರ್ತಿದ್ದ. ಈ ಕೊತ್ವಾಲ ಮಾಲಿಶ್ ಮಾಡಿಸ್ಕೊಳ್ಳೋದ್ರಿಂದ ಮತ್ ನಾನು ಹಸುವಿನಿಂದ, ಹಾಗೂ ನಾನು ಅಡುಗೆ ಹಾಗೂ ಸಂಗೀತದ ಮಧ್ಯೆ ಸಿಲುಕಿ. ಈ ಕೈ ಬೆರಳಲ್ಲಿ ಎಂತ ಕಲೆ ಇರುತ್ತೆ? ಒಂದೇ ಕಲೆ ಇರುವಂತದ್ದು. ಈ ವರುಣಮಾಲಾಗೆ ಅವಳಿಗಿರೋದು ಒಂದೇ ಕಲೆ, ಅದು ನನ್ನನ್ನು ಹಸುವಿನಿಂದ ಸಾಯಿಸುವಂಥದ್ದು. ಇದು ಮಿಥ್ಯ, ಅತ್ಯಾಚಾರ, ಮೋಸ, ದಗ, ವಂಚನೆ ಇದು. ಗುರುಗಳೇ, ಅದಕ್ಕಂತಾನೆ ನೀವು ಬಾಳೆಹಣ್ಣು ತಿಂತಿದ್ರ? ಏನು ಮಹಾರಾಜ್ರೆ? ಇದೇ ವಿಷಯಕ್ಕೆ ಬಾಳೆಹಣ್ಣು ತಿಂತಾ ಇದ್ರ ನೀವು? ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ. ಅದೇನಂದ್ರೆ ಮಹಾರಾಜ, ನಾನು ಭಾವಪರವಶನಾಗಿದ್ದೆ. ಹೌದು ಗುರುಗಳೇ, ನಮಗೆ ನಿಮ್ಮ ಭಾವನೆಗಳು ಅರ್ಥವಾಗುತ್ತೆ. ಆ ಅತ್ಯಾಚಾರಿ ಯಾರು ಅಂತ ಹೇಳಿ. ಒಳಗಡೆ ಅಡಗಿರೋ ಕಲೆ ಅತ್ಯಾಚಾರಿಯನ್ನ ಕಂಡು ಹಿಡಿದಿದ್ದು ಮಹಾರಾಜ್ರೆ ಜ್ಞಾನಿ ಆದಿಶೇಷಗಿರಿ ಶರ್ಮಾ. ಮಹಾರಾಜ, ನೀವು ಹೌದು,
ನಾವು ಕೂಡ